ತಪ್ಕೋತೀರಾ? ಅಯ್ಯ, ಅದು ಈಗ ನೋಡಿ 100 ಆನೆ ಬಲ ಬಂದಂಗಾಯ್ತು. ನನಗೆ ಧೈರ್ಯ ಅಂದ್ರೆ ನೀವೇ ಕಣ್ರಿ. ನೀವಿದ್ರೆ ಸಾಕು, ನನಗೆ ಬೇರೆ ಏನು ಬೇಡ. ನೀವು ಇದೇ ಥರ ತಪ್ಕೊಂಡಿದ್ರೆ 10 ಲಕ್ಷನೋ 10 ಕೋಟಿ ಸಾಲ ಬೇಕಾದ್ರೂ ತೀರಿಸ್ತೀನಿ. ತೀರಿಸ್ತೀರಾ? ಟೈಮ್ ನೋಡಿದ್ದೀರಾ ನೀವು? ಆಫೀಸಿಗೆ ಲೇಟ್ ಆಯ್ತು, ಹೊರಡಿ. ಆಫೀಸಿಗೆ ಹೋಗ್ಲೇಬೇಕಾ? ಲೀವ್ ಹಾಕ್ಬಿಡ್ತೀನಿ. ಲೀವ್ ಹಾಕ್ಬಿಟ್ಟು ಇವತ್ತೊಂದಿನ ಆರಾಮಾಗಿ ಮನೇಲೆ ಇರೋಣ ಅಲ್ವಾ? ಮನೇಲಿದ್ದು ಇದು ಕೆಲಸ ತುಂಬಾ ತುಂಬಾ ಕೆಲಸ ಇದೆ. ಅಡ್ಗೆ ಮಾಡ್ತೀರಾ ಇಲ್ಲ ಪಾತ್ರೆ ತೊಳಿತೀರಾ? ಮತ್ತಿನ್ನೇನ್ ಕೆಲಸ ಇದೆ ನಿಮ್ಗೆ? ಅದು ಅಯ್ಯೋ, ತುಂಬಾ ತುಂಬಾ ಹೊಟ್ಟೆ ನೋವ್ತಿದೆ. ಹೊಟ್ಟೆ ಇಲ್ಲಲ್ಲ, ಹೊಟ್ಟೆ ಸಖತ್ ಹೊಟ್ಟೆ ನೋವ್ತಿದೆ. ಸಪ್ತಮಿ. ಅಲ್ಲ ರೀ, ಇಷ್ಟೋ ತನಕ ಚೆನ್ನಾಗಿದ್ರಿ. ಇವೆಲ್ಲ ನಾಟಕ ಅಂತ ನನಗೆ ಗೊತ್ತು. ಗುಡುಗುಮಿಂಚು ಮಳೆ, ಸಟ್ಪಟ್ಟು ಮಳೆ ಬರಂಗಿದೆ. ಮಳೆ ಬರಂಗಿದ್ಯಾ? ರೈನ್ ಕೋಟ್ ಇದೆ, ರೈನ್ ಕೋಟ್ ಕೊಡ್ತೀನಿ, ಹಾಕೊಂಡು ಆಫೀಸಿಗೆ ಹೋಗಿ. ಅಲ್ಲ ಸಪ್ತಮಿ, ನಿಜವಾಗ್ಲೂ ಮಳೆ ಬರ್ತಾರ ಇದೆ ರೀ. ಮಳೆ ಅಲ್ಲ, ಪ್ರವಾಹ ಬಂದ್ರು ಕೂಡ ನೀವ್ ಇವತ್ತು ಆಫೀಸಿಗೆ ಹೋಗ್ಲೇಬೇಕು ಅಷ್ಟೇ. ತಗೊಳ್ಳಿ, ಇಟ್ಕೊಳ್ಳಿ, ಹೊರಡಿ ಆಫೀಸ್ಗೆ. ಹೊರಡಿ ಹೊರಡಿ ಹೊರಡಿ. ಬಾಯ್. ಬಾಯ್. ವೆಂಕಟಪ್ಪ ಯಾಕೆ ಹಿಂಗ್ ಬಿದ್ದೋದ್ದಾಡ್ತಾವನೆ? ಏ ವೆಂಕಟಪ್ಪ, ಏ ವೆಂಕಟಪ್ಪ. ಅಯ್ಯೋ, ಮೊದ್ಲೇ ನಿನ್ಗೆ ಹುಷಾರಿಲ್ಲ. ಈ ತರ ಎಲ್ಲ ಕೆಲಸ ಮಾಡಿ ಯಾಕೆ ಆಯಾಸ ಮಾಡ್ಕೋತೀಯ? ಆರೋಗ್ಯದ ಕಡೆ ಗಮನ ಕೊಡ್ಬೇಕಲ್ವಾ? ಪ್ರಕಾಶ, ಆರೋಗ್ಯದ ಕಡೆ ಗಮನ ಕೊಡಬೇಕು ಅಂದ್ರೆ ದುಡ್ಡು ಬೇಕಲ್ವೇನೋ? ದುಡ್ಡು ಬೇಕು ಅಂದ್ರೆ ದುಡಿಬೇಕು. ದುಡಿದೆ ದುಡ್ಡು ಬರಲ್ಲ. ಅದು ಇಲ್ಲೇ 10ನೇ ಕ್ರಾಸಲ್ಲಿ ಪಾಪ ಅರ್ಜೆಂಟ್ ನೀರು ಬೇಕು ಅಂತ ಹೇಳಿದ್ರು, ಅದಕ್ಕೆ ತಗೊಂಡೋಗ್ತಿದ್ದೆ. ದೊಡ್ಡ ಪ್ರಕಾಶ, ಅವರು ಅರ್ಜೆಂಟಾಗಿ ನೀರು ಬೇಕು ಅಂತ ಹೇಳಿದ್ರು ಕಣೋ. ನಾನು ಹೋಗಿ ಬರ್ತೀನಿ ಅಲ್ಲಿಗೆ. ಸರಿ ವೆಂಕಟಪ್ಪ. ನಾನು ಎತ್ತಿಡ್ತೀನಿ ಬಿಡು. ನಾನೇ ಎತ್ಕೋತೀನೋ. ಅಪ್ಪ, ಅಯ್ಯೋ ಅಮ್ಮ. ಅಪ್ಪ, ಅಪ್ಪ ಹೇಳಿ. ವೆಂಕಟಪ್ಪ. ಅಪ್ಪ, ಅಪ್ಪ ಏನ್ ಮಾಡ್ತಿದ್ದೀರಾ? ನಿಮಗೆ ಕೆಲಸ ಮಾಡಬೇಡಿ ಅಂತ ಹೇಳಿದೀನಿ ಅಲ್ವಾ? ಆದ್ರೂ ಯಾಕೆ ಕೆಲಸ ಮಾಡ್ತಿದ್ದೀರಾ? ಮಗಳೇ, ಇದು ಕೆಲಸ ಅಲ್ಲಮ್ಮ, ಸೇವೆ. ಎಷ್ಟೋ ಮನೆಗಳಲ್ಲಿ ಅಜ್ಜ ಅಜ್ಜಿ ಮಾತ್ರೆ ನುಂಗಕ್ಕೆ ನೀರಿಗೆ ಕಾಯ್ತಿರ್ತಾರೆ. ತಾಯಿ ಮಗುಗೆ ಅಡುಗೆ ಮಾಡಿ ಊಟ ಮಾಡಿಸೋದಕ್ಕೆ ನೀರ್ಗಾಗಿ ಕಾಯ್ತಿರ್ತಾಳೆ. ಕೆಲ್ಸಕ್ಕೆ ಹೋಗೋರು ಕೆಲಸದಿಂದ ಬಂದಮೇಲೆ ನೀರಿಗಾಗಿ ಒದ್ದಾಡ್ತಿರ್ತಾರೆ. ಎಲ್ಲರಿಗೂ ನೀರಿನ ಅವಶ್ಯಕತೆ ಇರುತ್ತಮ್ಮ. ಅದಕ್ಕೆ ಅಮ್ಮ, ಇದಕ್ಕೆ ಜೀವ ಜಲ ಅಂತ ಕರೀತಾರೆ. ಆ 10ನೇ ಕ್ರಾಸ್ ಅವರು ಫೋನ್ ಮಾಡ್ತಾ ಇದ್ದಾರಮ್ಮ. ನಾನು ಕೊಟ್ಟು ಬರ್ತೀನಮ್ಮ. ನಾನೇ ಹೋಗಿ ಕ್ಯಾನ್ ಹಾಕ್ಬಿಟ್ಟು ಬರ್ತೀನಿ. ಅಯ್ಯಯ್ಯೋ,
ಬೇಡಮ್ಮ, ನೀನ್ ಬೇಡ. ಮದ್ವೆ ಆದ್ಮೇಲೆ ನೀನ್ ಇದೆಲ್ಲ ಮಾಡಬಾರ್ದಮ್ಮ. ಅಲ್ಲ, ನಿನಗೆ ಯಾಕೆ ಈ ಕಷ್ಟಗಳೆಲ್ಲ? ಅಪ್ಪ, ಇದು ಕಷ್ಟ ಅಲ್ಲ, ನನ್ ಕಡೆಯಿಂದ ಒಂದು ಸಣ್ಣ ಸೇವೆ. ನೀವೇ ಹೇಳಿದ್ರಲ್ಲ ನನ್ ಮಗಳು ನೀರಿನ ಕ್ಯಾನ್ ತರ್ತಾಳೆ ಅಂತ ಹೇಳಿ ನೀವು. ಅಲ್ಲಮ್ಮ, ಸರಿ. ಹಲೋ, ಅಮ್ಮ ಬರ್ತಾ ಇದ್ದೀನಮ್ಮ. ನನ್ನ ಮಗಳು ಸಪ್ತಮಿ ಬರ್ತಿದ್ದಾಳೆ.